ಒಂದು ತಿಳ್ಕೊಂಬಿಡಿ ದಯವಿಟ್ಟು, ಜೀವನದ ಮೌಲ್ಯ ಅಂದರೆ ಜನ ನೀವು ಹೇಳಿದ ಹಾಗೆ ಮಾಡಲ್ಲ, ನೀವು ಮಾಡಿದ ಹಾಗೆ ಮಾಡ್ತಾರೆ. ನಾಳೆ ನೀವೇನು ಮಾಡಬೇಕು ಹೇಳೋದು ಮುಖ್ಯ ಅಲ್ಲ, ಮಾಡೋದು ಹಾಗೆ ಮಾಡಬೇಕು. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್, ವೆರಿ ಸಿಂಪಲ್ ಫಾರ್ಮುಲಾ, ಪ್ಲೀಸ್ ಡೂ ವಾಟ್ ಯು ಸೇ ಆರ್ ಸೇ ವಾಟ್ ಯು ಡೂ. ಅರ್ಥ ಆಯ್ತು ಹೇಳಿದ್ದು ನಾನು? ನೀವು ಹೇಳಿದ ಹಾಗೆ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು ಆದರೆ ಅದು ದೊಡ್ಡ ವ್ಯಕ್ತಿತ್ವ ಆಗೋಕ್ಕೆ ಸಾಧ್ಯ ಇಲ್ಲ. ಇಫ್ ಯು ವಾಂಟ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಲೈಫ್, ಆಲ್ವೇಸ್ ಸ್ಪೀಕ್ ವಾಟ್ ಯು ಡೂ ಆರ್ ಡೂ ವಾಟ್ ಯು ಸ್ಪೀಕ್. ದಟ್ ದೆರ್ ಬಿ ನೋ ಡಿಫರೆನ್ಸ್ ಬಿಟ್ವೀನ್ ವಾಟ್ ಯು ಸ್ಪೀಕ್ ಆ್ಯಂಡ್ ವಾಟ್ ಯು ಡೂ. ಅದೊಂದು ಆದರೆ ಸಾಕು, ಯು ವಿಲ್ ಬಿ ಎಕ್ಸ್ಟ್ರಾರ್ಡಿನರ್ಲಿ ಸಕ್ಸಸ್ಫುಲ್ ಇನ್ ಲೈಫ್. ಆದರೆ ಗುಂಡಪ್ಪನವ್ರ ಬಗ್ಗೆ ಎಷ್ಟು ದೊಡ್ಡ ಅಭಿಪ್ರಾಯ ಇದೆ ಹೊರಗೆ ಜಗತ್ತಲ್ಲಿ ಅಂದರೆ ನಿಮ್ಗೆ ಗೊತ್ತಿಲ್ಲ. ನಾನು 4 ತಿಂಗಳಿಂದ ಲಂಡನ್ನಲ್ಲಿದ್ದೆ. ಒಬ್ಬರು ಮನೆಗೆ ಊಟಕ್ಕೆ ಕರೆದಿದ್ರು, ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರು ಮನೆಗೆ ಕರೆದ್ರು. ಅವ್ರ ಮನೆಗೆ ಹೋದರೆ ಸಾಯಂಕಾಲ ಊಟ ಮಾಡಿದ್ವಿ. ಊಟ ಮಾಡಿ ಹೋಗುವ ಹೊತ್ತಿಗೆ ಚಾರ್ಟರ್ಡ್ ಅಕೌಂಟೆಂಟ್ ಅವರಲ್ಲಿ ಭಾಳ ಫೇಮಸ್. ಕ್ಯಾನ್ ಐ ಶೇಕ್ ಹ್ಯಾಂಡ್ ವಿತ್ ಯು ಅಂದರು. ಯು ಕ್ಯಾನ್ ಅಂತ ಕೈ ಕೊಟ್ಟೆ. ಅವ್ರು ಗಟ್ಟಿ ಹಿಡ್ಕೊಂಬಿಟ್ರು, ಕಣ್ಣಲ್ಲಿ ನೀರು ಬರ್ತಿತ್ತು ಅವ್ರ ಕಣ್ಣಲ್ಲಿ. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ನನ್ನಂಥ ನತದೃಷ್ಟ ಏನು ಯಾರೂ ಇಲ್ಲ ಸರ್ ಅಂದರು. ಯಾಕೆ ರೀ ಏನಾಯಿತು ಅಂತ ಕೇಳಿದೆ. ಸರ್ ನಾನು ಹುಟ್ಟಿದ್ದೆ ಬಸವನಗುಡಿಯಲ್ಲಿ, ಅಲ್ಲೇ ಬೆಳೆದದ್ದು, ನಾನು ಅಷ್ಟು ವರ್ಷ ಇದ್ದದ್ದು, ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು. ನಮ್ಮ ಮನೆ ಮುಂದೆ DVG ದಿನ ಹೋಗೋರು ಸರ್. ನಾನು ಮುದುಕಪ್ಪ ಹೋಗ್ತಿದ್ದಾರೆ ಅಂದೆ. ಒಂದು ದಿವಸ ಹೋಗಲಿಲ್ಲ, ಮಾತಾಡಲಿಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡಲಿಲ್ಲ. ಅವ್ರು ಯಾರು ದೊಡ್ಡವರು ಅಂತ ಗೊತ್ತೂ ಆಗಲಿಲ್ಲ ನನಗೆ. ಮುಂದೆ ಬಾಂಬೆಗೆ ಹೋದೆ, ಚಾರ್ಟರ್ಡ್ ಅಕೌಂಟೆಂಟ್ ಆದೆ, ಕರಿಯರ್ ಮಾಡಿಕೊಂಡೆ. ಲಂಡನ್ ಬಂದು 30 ವರ್ಷ ಆಯಿತು, ಇಲ್ಲೇ ಸಿಟಿಸನ್ ಆಗಿಬಿಟ್ಟಿದ್ದೀನಿ. ಇತ್ತೀಚೆಗೆ ನಾನು DVG ಬಗ್ಗೆ ಕೆಲವು ಮಾತಾಡಿದ CD ಇದ್ದಾವೆ. ಮಂಕುತಿ ಮನ್ಕಗ್ಗದ ಬಗ್ಗೆ, ಜೀವನ ಧರ್ಮ ಯೋಗ ಅದ ಬಗ್ಗೆ ಏನೇನು ಮಾತಾಡಿದ್ದಿದೆ, ಅದೆಲ್ಲ ತೊಗೊಂಡು ಹೋಗಿದ್ದಾರಂಥವ್ರು. ಆ CD ಕೇಳಿಬಿಟ್ಟು ಅವ್ರ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದೀನಿ. ಈಗ ಓದಿದಾಗ ಅನ್ನಿಸ್ತು, ನಾನು ಎಂಥ ಪಾಪಿ, ಅವ್ರ ಪಕ್ಕದಲ್ಲೇ ಇದ್ದೆ, ಮನೆಗಿದ್ದೆ, ನಮಸ್ಕಾರ ಮಾಡಲಿಲ್ಲ. ನೀವು ಅವ್ರ ಜೊತೆಗಿದ್ದವರು, ಅವ್ರು ಮುಟ್ಟಿದ್ದೀರಿ ಬೇಕಾದಷ್ಟು ಸಲ. ಅದು ನಿಮ್ಮ ಕೈ ಹಿಡಿದ್ರೆ ಅವ್ರ ಕೈ ಹಿಡ್ದಂಗೆ ಅನ್ನಿಸ್ತದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಅಷ್ಟು ದೊಡ್ಡವರು ಗುಂಡಪ್ಪನವರು. ಅವ್ರ ಬಗ್ಗೆ ಗೌರವ ಅಷ್ಟು ಜನಕ್ಕಿದೆ. ಜೀವನ ಓದಬೇಕು ಅವ್ರ ಜೀವನ. ನೀವು ಭಾಳ ಕಷ್ಟಪಟ್ಟ ಜೀವನ ಅದು. ನಿಮಗಿನ್ನೊಂದು ತಮಾಷೆ ಗೊತ್ತಾ? ಅವರು SLC ಪಾಸ್ ಆಗಲಿಲ್ಲ, 7ನೇ ಕ್ಲಾಸೇ ಫೇಲ್ ಆದದ್ದು. 2 ಸಬ್ಜೆಕ್ಟಲ್ಲಿ ಫೇಲ್ ಆದದ್ದು. ಯಾವ ಸಬ್ಜೆಕ್ಟ್ ಗೊತ್ತಾ? ಒಂದು ಗಣಿತ, ಅದೇನು ಭಾಳ ಕಷ್ಟ ಅಲ್ಲ ಜಡ್ಜ್ ಮಾಡೋದಕ್ಕೆ. 2ನೇದು ಕನ್ನಡ. ಗೊತ್ತಾ ನಿಮಗೆ ತಮಾಷೆ? ಗುಂಡಪ್ಪನವರು 7ನೇ ಕ್ಲಾಸಲ್ಲಿ ಕನ್ನಡ ಮತ್ತು ಗಣಿತದಲ್ಲಿ ಫೇಲ್ ಆದದ್ದು. ಆದರೆ ಅವ್ರು ಬರೆದು PhD ಆಗಿರ್ಬೇಕೀಗ. ದೊಡ್ಡವ್ರ ಜೀವನ ಹಾಗೆ. ಅವ್ರು ಕಲ್ತಿದ್ದೆಲ್ಲ ಜೀವನಾನುಭವದಿಂದ ಕಲ್ತದ್ದು. ಸಮಯದ ಬಗ್ಗೆ ಎಷ್ಟು ಗೌರವ ಅಂತಂದರೆ 10:00 ಭಾನುವಾರ ಲೆಕ್ಚರ್ ಆಗಬೇಕು ಬೆಳಿಗ್ಗೆ. 15-20 ಜನ ಇರೋರು ಅಷ್ಟೇ ನಾವು ಯಾವಾಗಾದರೂ. ಈ ಗೀತಾ ಕ್ಲಾಸ್ ಮಾಡೋರು. ಅದೇ ಮುಂದೆ ಜೀವನ ಧರ್ಮ ಯೋಗ ದೊಡ್ಡ ಪುಸ್ತಕ ಆಯಿತು. ಪಾಠ ಮಾಡುವಾಗ ಒಂದು ಸಲ ಯಾರನ್ನೋ ಕರಿತಿದ್ರು, ಗೆಸ್ಟ್ ಅಂತ ಕರಿಬೇಕು. ಈ ಕಟ್ಟೆ ಅಂತ ಇದ್ದಲ್ಲ, ಇಷ್ಟು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಒಂದು ಚೇರ್ ಇಡೋರು, ಇದ್ರ ಕಟ್ಟೆ ಮೇಲೆ ಕೂತೆ ಮಾತಾಡೋದು. ಒಂದು 15 ಜನ ಚಾಪೆ ಹಾಕ್ಕೊಂಡು ಜಮ್ಖಾನೆ ಹಾಕ್ಕೊಂಡು ಕೂತಿರ್ಬೇಕು. ಒಬ್ರು ಯಾರೋ ಸೀನಿಯರ್ IAS ಆಫೀಸರು ಅಂತ ನೆನಪು ನನಗೆ. 10:00 ಲೆಕ್ಚರ್ ಶುರು ಆಗಬೇಕು. 10:25 ಆಯಿತು, ಅವ್ರು ಬರಲಿಲ್ಲ. ಎಲ್ಲ ಕೂತ್ಕೊಂಬಿಡಿ, ಬಂದುಬಿಡ್ತಾರೆ, ಶುರು ಮಾಡೋಣ ಅಂತಂದರು. 10:28 ಆಯಿತು, ಬರಲಿಲ್ಲ. 29 ಆಯಿತು, ಬರಲಿಲ್ಲ. ಕ್ಷಣಕ್ಕೆ BP ಜಾಸ್ತಿ ಇವ್ರದ್ದು. ಪದ್ಮನಾಭನ್ ಗೀತೆ ತೊಗೊಂಬಿಡಿ ಅಂದರು. ತರಿಸಿದ್ರು. ಕರೆಕ್ಟ್ ನೋಡಿ 10:30 ಆಯಿತು, ತಾವೇ ಶುರು ಮಾಡಿಬಿಟ್ರು. ಗೀತೆ ಮೇಲೆ ಲೆಕ್ಚರ್ ಶುರು ಮಾಡಿದ್ರು. 10:40ಕ್ಕೆ ಅವ್ರ ಅತಿಥಿಗಳು ಬಂದರು. ಸಾಮಾನ್ಯವಾಗಿ ಏನು ಮಾಡ್ತಿರೋ ಬಂದರೆ ನೀವು ಬನ್ನಿ ಶುರು ಮಾಡಿ ಮಾತಾಡಿ ಅಂತೀವಲ್ಲ. ಇವ್ರು ಮಾತಾಡ್ತಾಯಿದ್ರು ಗುಂಡಪ್ಪನವರು. ಅವ್ರು ಬಂದ ತಕ್ಷಣ ಕೂತ್ಕೊಳ್ಳಿ ಏನು ಸನ್ನೆ ಮಾಡಿದ್ರು. ಅವರು ಕೂತ್ಕೊಂಡ್ರು. ಇವ್ರು ಮಾತು ಕೇಳಿ ಮನೆಗೆ ಹೋದರು. ಮಾತಾಡಿ ಕೊಡಲೇ ಇಲ್ಲ ಅವರಿಗೆ. ಇವರೇ ಮಾತಾಡಿದ್ರು. ಅವ್ರು ಕೇಳ್ಕೊಂಡ್ರು. ಹೋಗ್ಬೇಕಾದ್ರೆ ಹೇಳಿದ್ರು, ನೋಡಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರು. ಇದು ಸಮಯ ಪರಿಧಿ. ಇವತ್ತಿಗೂ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಉಂಟದು. ನೀವು 6:30 ಲೆಕ್ಚರ್ ಅಂದರೆ ನೀವು ವಾಚ್ ಸರಿ ಮಾಡ್ಕೋಬೋದು. 6:30ಗೆ ಶುರು ಆಗ್ತದೆ, 1 ನಿಮಿಷ ಲೇಟ್ ಆಗಲ್ಲ. ಅವ್ರು ಹಾಕಿಕೊಟ್ಟಂಥ ಪದ್ಧತಿ ಇದು. ಮುಖ್ಯ ಮಕ್ಕಳೇನು ಮಾಡಬೇಕಾದ್ದು, ಯಾವುದೋ ಒಂದು ದಿವಸ ಮಾಡೋದಲ್ಲ, ಜೀವನ ಪರ್ಯಂತ ವೃತ್ತದಂಗೆ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಆ ದೊಡ್ಡ ಸಾಧನೆ ಅದು. ಒಂದು ದಿವಸ ಅಲ್ಲ, ದಿವಸ ಆಗಬೇಕದು, ಹಾಗೆ ಬದುಕಬೇಕು.